ಮಗ ಮಾತು ಕೇಳಲ್ರಿ ಗುರುಗಳೇ. ಆ ಮಗ ರೀ ಮಾತು ಕೇಳಲ್ಲ ಏನ್ರಿ. ಮಗ ಮಾತು ಕೇಳಲ್ಲ? ಹೌದ್ರಿ ಗುರುಗಳೇ. ಯಾರ ಮಾತು ಕೇಳಲ್ಲ? ತಂದೆ ತಾಯಿ ಇಬ್ಬರು ಮಾತು ಕೇಳಲ್ರಿ. ಓಲಿ ಆತನ್ಗೆ ಏನು ಇಷ್ಟ ಅಂತಲ್ಲಾರ ಕೇಳಿದ್ದೀರಾ? ನಾನು 6ನೇ ಕ್ಲಾಸ್ ಇದ್ದಾಗ ಕೇಳಿದಿಲ್ರಿ, ಸನ್ಯಾಸಿ ಹಾಕಿನಿ ಅಂತ ಅಂದನ್ರಿ. 6ನೇ ಕ್ಲಾಸ್ ಇದ್ದಾಗ ಕೇಳಿದ್ರೆ ಸನ್ಯಾಸಿ ಆಗ್ತೀನಿ ಇದ್ರ. ಸನ್ಯಾಸಿ ಅವ 98 99% ಇದ್ರಿ 1ನೇ ಕ್ಲಾಸ್ಲಿಂದ 7 ತನ ರೀ. ಅಲ್ಲ 10ನೇ ಕ್ಲಾಸಲ್ಲಿ ಎಷ್ಟು ಪರ್ಸೆಂಟೇಜ್? 10ನೇ ಕ್ಲಾಸ್ ಸಾಲಿಗೆ ಹೋಗಿಲ್ರಿ ಒಂದು ದಿನಾನು. ಆದ್ರೆ ಎಕ್ಸಾಮ್ ಬರ್ದನ್ರಿ 68 ಆಗಿದ್ರಿ. ಸನ್ಯಾಸಿ ಆಗ್ಬೇಕಾದ್ದೆ. ಮತ್ತೆ ಅಕ್ಕಿ ನನ್ರಿ ನೋಡಪ್ಪ ನೀನು ಕಲ್ತರ ಕಲಿ ವಿದ್ಯಾಭ್ಯಾಸ ಬೇಕು ನಿನಗ, ಆಗಕತ್ತೇನು ಪರವಾಗಿಲ್ಲ, ವಿದ್ಯಾರ ಬೇಕಲ್ಲ ನಿನಗ. ಎಷ್ಟು ಜನ ಮಕ್ಳು ನಿಮಗೆ? ಒಂದೇ ರೀ, ಒಂದು ಹೆಣ್ಣು ಒಂದು ಗಂಡು. ಏನು ಮಾಡ್ಕೊಂಡಿರೋದು? ನಾನು ಹೊಲಮನಿ ಕೆಲಸ ಮಾಡ್ಕೊಂಡು ಹೋಗೇನ್ರಿ. ಸ್ವಲ್ಪ ಜೋರ ಮಾತಾಡಬೇಕು. ಹೊಲಮನಿ ಕೆಲಸ ಮಾಡ್ಕೊಂಡು ಹೋಗೇನ್ರಿ ಗುರುಗಳೇ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? 5-6 ತಿಂಗಳಿಂದ ನೋಡ್ತೀನಿ, ಪ್ರಯತ್ನ ಮಾಡಿದೇನ್ರಿ, ಸಿಕ್ಕಿದ್ದಿಲ್ರಿ. ಈಗ ಜೋರ ಮಾತಾಡಲಿಲ್ಲ ಅಂದ್ರೆ ಕರೆ ಕಟ್ಟಾಗುತ್ತೆ. ಇಲ್ಲ ಜೋರ ಮಾತಾಡ್ತೇನ್ರಿ. ಮಾತಾಡ್ತೀರ ಮತ್ತೆ ಸೌಂಡ್ ಕಟ್. 5-6 ತಿಂಗಳಿಂದ ಮಾತಾಡ್ತೇನ್ರಿ. 5-6 ತಿಂಗಳಿಂದ ಕಾರ್ಯಕ್ರಮ ನೋಡ್ತಿದ್ದೀರಾ? ಹ್ಞೂ ರೀ ಗುರುಗಳೇ. ಊಟ ಮಾಡಿದ್ರಾ? ಏನೋ ಊಟ ಆಗಿಲ್ಲ ಗುರುಗಳೇ, ಇನ್ಮೇಲೆ ಮಾಡ್ಬೇಕ್ರಿ. ಊಟ ಆಗಿಲ್ಲ. ಎಷ್ಟು ವಯಸ್ಸು ನಿಮಗೆ? ನಮ್ಮ 45 ರೀ ಗುರುಗಳೇ. 45? ಹೌದು ಗುರುಗಳೇ. ಸಂತೋಷ, ಒಳ್ಳೇದಾಗ್ಲಿ. ಏನಾದರೂ ಹಂಚ್ಕೊಳ್ಳೋದಿದೆಯಾ? ಮಗ ಮಾತು ಕೇಳಲ್ರಿ ಗುರುಗಳೇ. ಮಗ ರೀ ಮಾತು ಕೇಳಲ್ಲ ಏನ್ರಿ. ಮಗ ಮಾತು ಕೇಳಲ್ಲ? ಹೌದ್ರಿ ಗುರುಗಳೇ. ಯಾರ ಮಾತು ಕೇಳಲ್ಲ? ತಂದೆ ತಾಯಿ ಇಬ್ಬರು ಮಾತು ಕೇಳಲ್ರಿ. ಎಷ್ಟು ವರ್ಷ ಮಗನಿಗೆ? ಮಗನಿಗೆ ಈಗ SLC ಮುಗಿತ್ರಿ. ಅದಕ್ಕೆ ಮಾತು ಕೇಳಕತ್ತಿಲ್ಲ, ಅದಕ್ಕೆ ನಿಮ್ಮ ಸರಿಯಾಗಿ ಕೇಳ್ಬೇಕಂತ ಹೇಳ್ತಿದ್ದೇನ್ರಿ. ಮಾತು ಕೇಳಲ್ಲ ಅಂದ್ರೆ ಯಾವ ಥರ? ಮಾತು ಕೇಳ ಶಾಲೆಗೆ ಒಲ್ಲೆ ಅಂತನ್ರಿ ಹೋಗ್ಲಕ್ಕ. 10ನೇ ಕ್ಲಾಸ್ ಮುಗಿದಿದೆಯೋ? 10ನೇ ಕ್ಲಾಸ್ ಓದ್ತಿದ್ದಾರೋ? 10ನೇ ಕ್ಲಾಸ್ ಮುಗಿದಿದೆ ಗುರುಗಳೇ. ಅದಕ್ಕೆ ಯಾವ ತರ? 10ನೇ ಕ್ಲಾಸ್ ಮುಗಿದ್ರೆ ಎಷ್ಟು ವರ್ಷ ಆಯ್ತು? ಇದೇ ವರ್ಷ ಮುಗಿದವ್ರಿ ಗುರುಗಳೇ. ಅಲ್ಲ, ಇನ್ನೂ ಸ್ಕೂಲ್ಗಳೇ ಮುಗ್ದಿಲ್ಲ, ಹೆಂಗ್ ಮುಗೀತು? ಅಂದ್ರೆ ಅದೇ ಒಂದು 6 ತಿಂಗಳು ಆಗಿದ್ರಿ ಮುಗಿದ್ರಿ. ಕಳೆದ ವರ್ಷ? ಹ್ಞೂ ಗುರುಗಳೇ. PUC ಓದ್ಲಿಲ್ವಾ? ಹಚ್ಚಕ ಬ್ಯಾಡ ಅಂತನ್ರಿ, ಸೈಕಲ್ ಮೋಟ್ರ್ ಕೊಡ್ಸಂತನ್ರಿ, ಅದಕ್ಕ ಬ್ಯಾಡ ಅಂತೇಳಿ. ಏನ್ ಕೊಡ್ಸಿ? ಸೈಕಲ್ ಮೋಟ್ರ್ ಕೊಡ್ಸು, ಅದನ್ನ ಕೊಡ್ಸು, ಇದನ್ನ ಕೊಡ್ಸು ಅಂತನ್ರಿ. ಮೊಬೈಲ್ ಹೊಡಿತಾನ್ರಿ. ಏನ್ ಕೆಲಸ ಮಾಡ್ತಾನ ಮಗ? ಏನು ಒಂದು RMS ಮುರಾರ್ಜಿ ಆಗಿತ್ರಿ. ಮುರಾರ್ಜಿ 3 ವರ್ಷ ಕಲ್ತಾನ್ರಿ. ಆಮೇಲೆ ಮನಿ ಬಸ್ಸಿಗೆ ಅಡ್ಡಾಡ್ತಾನ್ರಿ. ಬಸ್ಸಿಗೆ ಬಿಟ್ಟು ಮನ್ಯಾಗ ಅದನ್ರಿ. ಅಲ್ಲ, ಈಗ 10ನೇ ಕ್ಲಾಸ್ ಮುಗಿದ ಮೇಲೆ ಏನು ಕೆಲಸ ಮಾಡ್ತಿಲ್ವಾ? ಏನು ಮಾಡಕತ್ತಿಲ್ರಿ. ಓದೋದು ಇಲ್ಲ ಅಂದ್ರೆ ಏನಾದ್ರೂ ಮಾಡ್ಬೇಕಲ್ವಾ? ಅದೇ ಹೇಳಕತ್ತಿರ, ಅವ್ನು ಮಾತು ಕೇಳಕತ್ತಿಲ್ಲ ಗುರುಗಳೇ. ಏನ್ ಮಾಡಿ ಅಂತೀರಾ ನೀವು? ಅದೇ ಏನ್ರ ಹಾಸ್ಟೆಲ್ ಎಲ್ಲಾರ ಮಾಡ್ತೀನಿ ಹಂಗ ಹಿಂಗ ಅಂತ ಕೇಳಿದ್ರೆ ಏನು ಮಾಡಕತ್ತಿಲ್ಲ ಗುರುಗಳೇ. ಅಂದ್ರೆ ನೀವು ಹೇಳ್ತೀರಾ ಓದಪ್ಪ ಮುಂದಕ್ಕಿನ್ನುವ ಅಂತ? ಹ್ಞೂ. ಬಟ್ ಆತ ಓದಲ್ಲ ಅಂತಾನೆ. ಓದಲ್ಲ ಅಂತನ್ರಿ ಗುರುಗಳೇ. ಮತ್ತೆ ಈ ಬೈಕು ಮೊಬೈಲು ಎಲ್ಲ ಕೊಡ್ಸಿದ್ದೀರಾ? ಮೊಬೈಲ್ ಅದು ಆನ್ಲೈನ್ ಕ್ಲಾಸ್ ಇದ್ದಾಗ ಮೊಬೈಲ್ ಕೊಡ್ಸಿದ್ದೀನ್ರಿ. ಅದಕ್ಕೆ ಮೊಬೈಲ್ ಎಡಪ್ಟ್ ಆಗ್ಯಾನ್ರಿ. ಮೊಬೈಲ್ 3 ಮೊಬೈಲ್ ಹೊಡೆದಾನ್ರಿ. 3 ಮೊಬೈಲ್ ಹೊಡೆದಾಕ್ಯಾರ ಅಲ್ಲಿಯ? ಹ್ಞೂ ರೀ, ಮೊನ್ನೆ ಒಂದು ಹೊಡೆದಾನ್ರಿ. ಅಂದ್ರೆ ಹೊಡೆದಾಗ್ಲೆಲ್ಲ ನೀವು ಕೊಡಿಸ್ತಾ ಬಂದ್ರಿ? ಇಲ್ರಿ, ಮೊಬೈಲ್ ಹೊಡೆದಾಗ 6 ತಿಂಗಳು ಬಿಡ್ತೀರಿ. ಆಮೇಲೆ ಅವ ಏನ್ರ ಅವ್ರ ಅಮ್ಮರ ಮನೆಗೆ ಹೋಗಿ ಅಲ್ಲಿ ಹೋಗಿ ಅದು ಏನ್ರ ಮಾಡಿಸ್ಕೊಂಡು ಹಂಗ ಹಿಂಗ್ ಮಾಡ್ಕೇಸಿ ಅವ್ರು ಕೊಡಿಸ್ತಾರ್ರಿ. ನಮ್ಮ ಹೆಣ್ಮಕ್ಳು ತಾಯಿಯವ್ರ ಮನೆಗೆ ಹೋಗ್ತಾನ್ರಿ. ಅದಕ್ಕೆ ನಮ್ಗೆ ತೊಂದರೆ ಆಗಿದ್ರು. ಒಬ್ಬನೇ ಮಗ ಅದಾನ್ರಿ. ಈಗ ನಿಮ್ ಜೊತೆ ಎಲ್ಲ ತೋಟ ಮನೆ ಹೊಲದ ಕೆಲಸ ಎಲ್ಲ ಮಾಡಲ್ವಾ? ಏನು ಮಾಡಲ್ರಿ ಗುರುಗಳೇ. ನಮ್ ನೋಡ್ಕೊತ ಕುಂದಿರ್ತಾನ್ರಿ, ಏನು ಮಾಡಲ್ರಿ. ಕೆಲಸ ಕೊಡಬೇಕು, ಮಾಡ್ತಾರೆ. ಅದೇ ಕರ್ಕೊಂಡು ಹೋದ್ರು ಮಾಡಲ್ಲ, ನನಗೆ ಆಗಲ್ಲ ಅಂತನ್ರಿ. ಆಗಲ್ಲ ಅಂತನ್ರಿ. ಓಲಿ ಆತನ್ಗೆ ಏನ್ ಇಷ್ಟ ಅಂತಲ್ಲಾರ ಕೇಳಿದ್ದೀರಾ? ನಾನು 6ನೇ ಕ್ಲಾಸ್ ಇದ್ದಾಗ ಕೇಳಿದಿಲ್ರಿ, ಸನ್ಯಾಸಿ ಹಾಕಿನಿ ಅಂತ ಅಂದನ್ರಿ. 6ನೇ ಕ್ಲಾಸ್ ಇದ್ದಾಗ ಕೇಳಿದ್ರೆ ಸನ್ಯಾಸಿ ಆಗ್ತೀನಿ ಇದ್ರ. ಸನ್ಯಾಸಿ ಅವ 98 99% ಇದ್ರಿ 1ನೇ ಕ್ಲಾಸ್ಲಿಂದ 7 ತನ ರೀ. ಅಲ್ಲ 10ನೇ ಕ್ಲಾಸಲ್ಲಿ ಎಷ್ಟು ಪರ್ಸೆಂಟೇಜ್? 10ನೇ ಕ್ಲಾಸ್ ಸಾಲಿಗೆ ಹೋಗಿಲ್ರಿ ಒಂದು ದಿನಾನು. ಆದ್ರೆ ಎಕ್ಸಾಮ್ ಬರ್ದನ್ರಿ 68 ಆಗಿದ್ರಿ. ಸನ್ಯಾಸಿ ಆಗ್ಬೇಕಾದ್ದೆ. ಮತ್ತೆ ಅಕ್ಕಿ ನನ್ರಿ ನೋಡಪ್ಪ ನೀನು ಕಲ್ತರ ಕಲಿ ವಿದ್ಯಾಭ್ಯಾಸ ಬೇಕು ನಿನಗ,
ಆಗಕತ್ತೇನು ಪರವಾಗಿಲ್ಲ, ವಿದ್ಯಾರ ಬೇಕಲ್ಲ ನಿನಗ ನಾನು. ಎಷ್ಟು ಜನ ಮಕ್ಕಳು ನಿಮಗೆ? ಒಂದೇ ರೀ, ಒಂದು ಹೆಣ್ಣು ಒಂದು ಗಂಡು. ಹೆಣ್ಮಕ್ಳು ಏನು ಓದ್ತಾರೆ? ಆಕಿ ಸೈನ್ಸ್ ಓದ್ತಾಳ್ರಿ ಮಗಳ್ರಿ. ಅಂದ್ರೆ ಈತನಿಗಿಂತ ದೊಡ್ಡವರು ಅವರು? ಹ್ಞೂ ರೀ ಗುರುಗಳು. ಸನ್ಯಾಸಿ ಆಗ್ತೀನಿ ಅನ್ನೋದು ಈ ಕ್ಷಣಕ್ಕೂ ಇರೋ ನಿರ್ಧಾರನ ಅಥವಾ ಹಿಂದೆ ಯಾವತ್ತೋ ಒಂದ್ ದಿವಸ ಹೇಳಿದ್ದ? ಅದು 5-6 ಕ್ಲಾಸ್ನಾಗ ಇದ್ದಾಗ ನಾನು ಅವರು ಗುರುಗಳೊಬ್ರು ಸನ್ಯಾಸಿ ಆದವ್ರು ಅದಾರಿ, ಅವ್ರು ಕಲ್ಸೋರು ಮೊದಲ್ರಿ. ಅದಕ್ಕೆ ನಾ ಅವ್ರಂಗ ಹಾಕಿನಿ ಹಂಗ ಹಿಂಗ ವಿದ್ಯಾರ ಮಾಡ್ಕೋ, ಆಮೇಲೆ ನೋಡಕತ್ತಿ ಮುಂದೆ ನಾ ಅಂದ್ರಿ. ಈಗ ಆತನಲ್ಲಿ ಅಂತ ಲಕ್ಷಣ ಏನ್ ಕಾಣ್ತಾ ಇಲ್ಲ? ಅಂತ ಲಕ್ಷಣ ಕಾಣಲ್ ಸರ್. ಈಗ ಸ್ವಲ್ಪ ದುರ್ಚಟಕ್ಕೆ ಬಲಿ ಈಗೇನ್ರಿ. ಏನೇನ್ ದುಶ್ಚಟಗಳಿದ್ದಾವೆ? ಡ್ರಿಂಕ್ ಮಾಡ್ತಾನಂತ. ಓಹೋ, ಕುಡಿತಾರೆ? ಕುಡಿತಾ ಮಾಡ್ತಾನ್ರಿ. ಏನ್ ಫ್ರೆಂಡ್ಸ್ ಗಳೆಲ್ಲ ಅವ್ರ? ಫ್ರೆಂಡ್ಸ್ ಅನ್ನಕೇನ ನಮ್ಮ ಊರಾಗ ಹೊಲ್ದಾಗ ಮನಿ ಅದ್ರ ಗುರುಗಳೇ. ಮನಿ ಊರಾಗ ಒಟ್ಟ ಹೋಗಲ್ರಿ, ಒಟ್ಟ ಒಬ್ಬನೇ ಏಕಾಂಗಿ ಇರ್ತಾನ್ರಿ, ಯಾರ ನೋಡಿ ಮಾತಾಡಲ್ಲ. ಏಕಾಂಗಿಯಾಗಿ ಎಲ್ಲಿ ಇರ್ತಾನೆ? ಅದೇ ಹೊಲ್ದಾಗ ಇರ್ತಾನ್ರಿ. ಮತ್ತ ಅವ್ರ ನಮ್ ಬ್ಯಾಸರ ಆಯ್ತಂದ್ರೆ 8 ದಿನ ಆಗಿಂದ ಅವ್ರ ಅಮ್ಮ ಮನಿಗೆ ಹೋಗ್ತಾನ. ಅಲ್ಲ, ಕುಡಿಯಕ್ಕೆ ಎಲ್ಲಿಂದ ಸಿಗುತ್ತೆ? ನಿಮ್ಮೂರಲ್ಲಿ ಬಾರ್ ಐತಾ? ಇಲ್ರಿ, ದೂರ ಅದ. ಮತ್ತ ಅಲ್ಲಿ ಅವ್ರ ಅಮ್ಮರ ಮನೆಗೆ ಹೋಗಿ ಹಂಗಿಂಗ ರಾತ್ರಿ ಪಾತ್ರಿ ಏನೋ ಹೋಗಿ ಕುಡಿತಾನಂತ ಒಂದ್ಸತಿ ಸಿಕ್ಕನ್ರಿ ಅಷ್ಟೇ, ಮತ್ತೇನು ಸಿಕ್ಕಿಲ್ರಿ. ಆದ್ರೆ ಅಯ್ಯೋಯ್ಯೋ, 10ನೇ ಕ್ಲಾಸು ಈಗಲೇ ಕುಡಿಯೋ ಚಟ. ಭಗವಂತ ಹೋಗ್ಲಿ, ಯಾವ್ದಾದ್ರು ಒಂದು ಮಠಕ್ಕಾದ್ರೂ ಒಬ್ಬ ಗುರುಗಳ ಹತ್ರ ಒಂದು ಯಾವುದೋ ಒಂದು ಇರ್ತಾವಲ್ಲ ಪಾಪ, ಉತ್ತರ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಮಠಗಳು, ಸಂಸ್ಥಾನಗಳು ಅಥವಾ ಒಳ್ಳೆ ಗುರುಗಳ ಹತ್ರ 1 ವರ್ಷ ಬಿಟ್ರೆ ಬುದ್ಧಿಗಿದ್ದಿ ಕಲಿಬೋದೋ ಏನೋ. ಬೇರೆ ಕಡೆ ಅಲ್ಲಿ ಹೋಗಿ ಬಂದಿರಿ, ನಾನು ಸಿದ್ಧ ಮಾಡ್ದಾಗ ಕಲ್ತೇನ್ರಿ, ಅಲ್ಲಿ ಯಾರ ಕಲಿ ಅಂತ ಅಂದೇನ್ರಿ. ಅಲ್ಲಿನೂ ಅಲ್ಲಿ ಅಂತನ್ರಿ. ನೋಡಿ, ಈ ಸಮಯದಲ್ಲಿ ಮಾತಿಗೆ ಬಗ್ದೆ ಹೋದ್ರೆ 2 ಕೊಟ್ಟಾದ್ರೂ ಸರಿ, ಆ ಕುಡಿತಾ ಆ ಮಾತು ಆಯ್ತು. ಏನು ದುಡಿದೇ ಹೋದ್ರು, ಈಗ ಸದ್ಯಕ್ಕೇನು ಕೆಲಸ ಮಾಡದೆ ಹೋದ್ರು ಪರವಾಗಿಲ್ಲ, ಕುಡಿಯೋದು ಇದನ್ನೆಲ್ಲ ನೀವು ಈಗ ಎಡೆಮುರಿ ಕಟ್ಟದೆ ಹೋದ್ರೆ ಮುಂದೆ ಅವು ಅಯ್ಯೋ ನಮ್ಮ ಮಾತು ಕೇಳಲ್ಲ ಅಂದ್ಕೊಂಡು, ಇಲ್ಲ, ದಿನದ 24 ಗಂಟೆ ನಿಮ್ಮ ಕಣ್ಣು ಮುಂದಿರೋ ಥರ ನೋಡ್ಕೊಳ್ಬೇಕು. ಮತ್ತು ಅವ್ರ ಅಜ್ಜಿ ಮನೆಗೆ ಹೋಗೋದಾದರೆ ಅವ್ರ ಅಮ್ಮನ ಜೊತೆನೋ ನಿಮ್ಮ ಜೊತೆನೋ ಹೋಗಬೇಕು ಬರಬೇಕು, ಬಿಟ್ಟರೆ ಅವನು ಒಬ್ಬೊಬ್ಬನೇ ಎಲ್ಲೆಲ್ಲೋ ಕಳಿಸೋದು ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಬಟ್ ಇರಲಿ, ಇನ್ನೊಂದು 2 ವರ್ಷ ಕಾದು ನೋಡಿ. ಬಟ್ ಅದಕ್ಕೂ ಮುಂಚೆ ನನಗನ್ಸೋದು, ಈತನಿಗೆ ಎಜುಕೇಷನ್ ಕಡಿಮೆ ಆದರೂ ಪರವಾಗಿಲ್ಲ, 10ನೇ ಕ್ಲಾಸ್ ಅಲ್ಲ 7ನೇ ಕ್ಲಾಸ್ ಓದಿದ್ರು ಅದೇನು ದೊಡ್ಡ ಅಪರಾಧ ಅಲ್ಲ. ಆದರೆ ಈಗಲೇ ಕುಡಿಯೋದು ನೋಡಿ, 10ನೇ ಕ್ಲಾಸ್ ಇನ್ನೂ ಹೋದ ವರ್ಷ ಮುಗಿಸೇನೆ, ಅದು ನೆಟ್ಟು ಮುಗಿಸಿಲ್ಲ, ಅಲ್ಲೇ ಕುಡಿಯೋಕೆ ಶುರು ಮಾಡೇನೆ ಅಂತ ನೀವು ಹೇಳಿದಾಗ, ಅದು ಗೊತ್ತಾದಾಗಲೇ ಕಾಲಕ್ಕೆ ಮುರಿದು ಮನೇಲಿ ಕೂರಿಸ್ಬೇಕು. ನೀವು ಏನೋ ಮಾಡ್ಕೊಬಿಡ್ತಾನೆ. ನಮಗೆ ಹೊಡ್ಯಾಕ ಬರ್ತಾನ್ರಿ. ನಿಮಗೆ ಹೊಡಿತಾನ? ಹೊಡ್ಲಾಕ್ ಬರ್ತಾನ. ನಾ ಇದ್ರ ಸುಮ್ಮಿರ್ತಾನ, ತಾಯಿಗೆ ಹೊಡಿತಾನ್ರಿ. ಅಲ್ಲ ಆಯ್ತು, ತಾಯಿದೋ ತಂದೆದೋ ಅಥವಾ ಅಜ್ಜಿ ಮನೆ ಕಡೆದೋ ಮಾವಾರ್ದು ಯಾರ್ದು ಭಯ ಇಲ್ವಾ? ಭಯ ಒಟ್ಟ ಇಲ್ರಿ ಗುರುಗಳೇ. ಒಂದು ಅಲ್ಲಪ್ಪ, ಮತ್ತೆ ಚಿಕ್ಕ ವಯಸ್ಸಿಂದ ಹೆಂಗ್ ಬೆಳೆಸಿದ್ರಿ ನೀವು? ನಾವು ಎಕ್ಸಿಡೆಂಟ್ ಬಿಟ್ಟಿದ್ರು ಗುರುಗಳೇ, ಪೂರ್ತಿ ಜಾಣ ಇದ್ದನ್ರ, ಹಿಂಗಾಗಿ ಹೊರಗಡೆ ಹಾಸ್ಟೆಲ್ಕ ಬಿಟ್ಬಿಟ್ಟಿರಿ ಕಂಡು. ಓಹೋ, ಹಾಸ್ಟೆಲ್ ಬಿಟ್ಬಿಟ್ಟಿದ್ದೀರಾ? 4, 5, 6, 7, 8 5-6 ವರ್ಷ ಅಲ್ಲೇ ಹಾಸ್ಟೆಲ್ದಾಗ. ಆದ್ರೆ ಈ ತರ ಬುದ್ಧಿ, ಈ ತರ ಚಟಗಳು ಅಥವಾ ಈ ಎದುರು ಮಾತಾಡೋದು, ತಂದೆ ತಾಯಿಗೆ ಹೊಡೆಯೋ ಬುದ್ಧಿ ಅಥವಾ ಇಷ್ಟು ದುಷ್ಟ ಬುದ್ಧಿ ಇವೆಲ್ಲ ಹಾಸ್ಟೆಲಲ್ಲಿ ಶುರುವಾಗಿರೋವ? ಅಲ್ಲಿ ಸರಿ ಇದ್ದಲ್ಲಿ ಗುರುಗಳೇ. ಇಲ್ಲಿ ಏನ ಮುರಾರ್ಜಿ ಆಯ್ತಲ್ರಿ ಗುರುಗಳೇ, ಮುದ್ದೇಬೇಳ, ಅಲ್ಲಿಂದ ಹೆಡ್ ಮಾಸ್ಟರ್ಗಿನ್ನ ಮಾತು ಕೇಳಲ್ಲ ಅದನ್ರಿ. ಅಂದ್ರೆ ಹಾಸ್ಟೆಲಲ್ಲಿ ಚೆನ್ನಾಗಿದ್ನ? ಹಾಸ್ಟೆಲ್ ಚೆನ್ನಾಗಿದ್ದನ್ರಿ ಗುರುಗಳೇ. ಮುರಾರ್ಜಿಗೆ ಯಾಕೆ ಹಾಕುದ್ರಿ? ಅದೇ ಮುರಾರ್ಜಿ ಅಂತ ಗೌರ್ಮೆಂಟ್ ಆಯ್ತಲ್ರಿ, ಅದ್ರ ಸಂಬಂಧ ಅಲ್ಲಿ ಹಾಕಿದ್ವಿ. ಫ್ರೀ ಅಂತ? ಫ್ರೀ ಅಂತ ಹಾಕಿದ್ವಿ. ಅಲ್ಲಿ ಕೆಟ್ಟೋದ? ಅಲ್ಲೇನು ಬಸ್ಸಿಗೆ ಬರಾಕತ್ನಲ್ರಿ, ಅಲ್ಲಿಂದ ನಾ ಶಾಲಿನೇ ಒಲ್ಲೆ ಅಂತ ಬಿಟ್ಟನ್ರಿ. 8ನೇ ಕ್ಲಾಸಿಗೆ ಶಾಲಿ ಬಿಟ್ಟನ್ರಿ ಗುರುಗಳು. ನಾವು ಒತ್ತಾಯ ಪೂರ್ವಕವಾಗಿ 8, 9 ಕಲಿಸಿದ್ದೇನೆ. ಅಲ್ಲ ನೋಡಿ, ಕುಡಿಯೋದು ಮತ್ತೆ ತಂದೆ ತಾಯಿಗೆ ಹೊಡೆಯೋದು, ಇನ್ನು ಏನು ಆತನಿಗೆ 15, 16, 16, 17 ವಯಸ್ಸಿರ್ಬೋದು. ಹ್ಞೂ ಗುರುಗಳು. ಕುಡಿತಾನೆ ಅಥವಾ ಅಪ್ಪ ಅಮ್ಮನಿಗೆ ಹೊಡಿತಾನೆ ಅಂದ್ರೆ
ಹೆಂಗ್ ಮಾಡ್ಬೇಕ್ರಿ ಗುರುಗಳು? ಭಾಳ ಕಷ್ಟ. ಮತ್ತ ಅವನಿಗೆ ನಾ ಏನ್ರ ಮಾಡ್ಕೊಂತ ಒಂದ್ಸತಿ ಊರ್ಲೂ ಹಾಕೊಂಡಿದ್ದೇನೆ ಗುರುಗಳ. ಒಂದ್ಸತಿ ಊರ್ಲ್ ಹಾಕೋತನ್ರಿ, ಅಂದ್ರ ಹಗ್ಗ ಕೇಸ್ ಊರ್ಲ್ ಹಾಕೋತಂದ್ರ ಸಾಯ್ತೀನಿ. ಓಹೋ, ನೇಣ ಹಾಕೊಳಕ್ ಬೇರೆ ಹೋಯ್ತಾರ? ಹ್ಞೂನ್ರಿ ಗುರುಗಳೇ. ಅದಕ್ಕೆ ತೊಂದರೆ ಆಗಿದ್ರಿ, ಅದಕ್ಕೆ ಹೆಂಗ್ ಮಾಡ್ಬೇಕ? ಎಲ್ಲಾ ತಿಳಿಸಿ ಹೇಳಿದ್ರು ಕೇಳಕತ್ತಿಲ್ರಿ ಅವ್ನು. ಯಾರು ಕೇಳಕತ್ತಿಲ್ಲ? ಮಗನ್ರಿ ಗುರುಗಳೇ. ಮಗ? ಹ್ಞೂನ್ರಿ. ಮತ್ ನನ್ನ ಫ್ರೆಂಡ್ಸ್ ಎಲ್ಲಾ ಹವಾಲ್ದಾರ PS ಹಂಗಿಂಗ್ ಅದಾರ್ರಿ. ಅವ್ರೆಲ್ಲಾ ಮನಿಗ್ ಬಂದ್ ಹೇಳ್ಯಾರಿ. ಏನಂತ ಹೇಳಿರಿ? ನೋಡಪ್ಪ, ನಾವು ಒಂದ್ ಲೆಕ್ಕದಾಗ ಏನ್ರ ಹೆಲ್ಪ್ ಮಾಡ್ತೀವಿ ನಿನಗ, ಮುಂದೆ ಏನ್ರ ತೊಂದ್ರೆ ಆದ್ರೆ ಸಾಲಿ ಪಾರಿಗೆ ಏನ್ರ ಅನುಕೂಲ ಮಾಡ್ತೀವಿ. ಅವ್ರಿದ್ರು ಹ್ಞೂ ಅಂತಂದ್ರೆ ಹಿಂದಗಡೆ ತಂತಾನೆ ಮಾಡ್ತಾನೆ. ಮಂದಿ ಜೋಡಿ ಸರಿ ಮಾತಾಡ್ತಾನ್ರಿ ಗುರುಗಳ, ರೀ ಹಾಕ್ಲಾರ ಮಾತಾಡಲ್ರಿ. ಮಂದಿ ಜೋಡಿ ಸರಿ ಮಾತಾಡ್ತಾನ್ರಿ. ಕೇಳಿಸ್ತಾ ಇಲ್ಲ. ಮಂದಿ ಜೋಡಿ ಸರಿಯಾಗಿ ಮಾತಾಡ್ತಾನ್ರಿ ಗುರುಗಳೇ. ನಮ್ ಜೋಡಿ ಅಷ್ಟೇ ರಾಂಗ್ ಮಾತಾಡ್ತಾನ. ನೀವು ಸ್ವಲ್ಪ ಇದನ್ನ ಮಾನಸಿಕವಾಗಿ ಆತನಿಗೆ ಏನಾದರೂ ತೊಂದರೆ ಇದೆಯಾ ಅಂತ ಡಾಕ್ಟರ್ ಹತ್ರ ಏನಾದರೂ ಸ್ವಲ್ಪ ತೋರಿಸಿ ಪ್ರಯತ್ನ ಮಾಡಿ. ಹಾ, ತೋರ್ಸಿನ್ರಿ ಗುರುಗಳೇ, ಅಲ್ಲಿನ ಹೋಗಿ ತೋರ್ಸಿದೇನ್ರಿ. ಸೈಕಿಯಾಟ್ರಿಸ್ಟ್ ಹತ್ರ ಎಲ್ಲ ತೋರಿಸಿದೀರಾ? ರಾತ್ರಿ ಒಂದು ಗುಳಿಗೆ ಕೊಟ್ಟಿದ್ರು ಅವ್ರು. ರಾತ್ರಿ ಒಂದ್ ಟೈಮ್ ಗುಳಿಗೆ ಕೊಡಂದ್ರು ಕೊಟ್ಟೇನ್ರಿ. ಗುಳಿಗೆ ಕೊಡು ಅಂತ ಹೇಳ್ತಿದ್ರ? ಹ್ಞೂ, ಗುಳಿಗೆ ಕೊಡೋ ರಾತ್ರಿ ಡೈಲಿ ಅಂತಂದ್ರಿ. 15 ದಿವಸ ಏನ್ ತೊಂದ್ರೆ ಇಲ್ಲ, ಕರೆಕ್ಟ್ ಅದನ. ರಾತ್ರಿ ಒಂದ್ ಕೊಡು ಅಂತಂದ್ರೆ ಕೊಟ್ಟಿನ್ರಿ ಒಂದ್ 15 ದಿವಸ ರೀ. ಆಮೇಲೆ ಬಾ ಅಂದ್ರೆ ಮತ್ತೆ ತೋರ್ಸ ಬಂದೇನ್ರಿ. ಏನ್ ಪ್ರಾಬ್ಲಮ್ ಇಲ್ಲ, ಗುಳಿಗೆ ಬೇಡ ಅಂತಂದ್ರಿ ಅವ್ರು. ಏನ್ ಪ್ರಾಬ್ಲಮ್ ಇಲ್ಲ? ಕೌನ್ಸಿಲಿಂಗ್ ಮಾಡ್ಯಾರ ಗುರುಗಳು ಅವರು. ಏನ್ ತೊಂದ್ರೆ ಇಲ್ಲ, ಕರೆಕ್ಟ್ ಅದನ, ಹೋಗಿ ಸರಿಯಾಗಿದ್ದು ಮಾಡ್ರಿ ಅಂತಂದ್ರ, ಊಟ ಅದ ಮಾಡತ್ರಿ ಅಂತಂದ್ರ. ಸರ್ ಗುರುಗಳು ಅವನು ಏಕಾಂಗಿಯಾಗಿ ಒಬ್ಬನೇ ಕೂಡ್ತಾನ್ರಿ, ಯಾರ ನೋಡಿ ಎಡಪ್ಟ್ ಆಗಲ್ರಿ, ಅಂದ್ರೆ ಹೊಂದಾಣಿಕೆ ಆಗಲ್ರಿ. ಪರವಾಗಿಲ್ಲ, ಒಂಟಿಯಾಗಿ ಕೂದ್ರೆ ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಆದ್ರೆ ಕುಡ್ಕಂಗ್ ಕೂತಿರೋದು, ಅಪ್ಪ ಅಮ್ಮಂಗೆ ಹೊಡಿಯಕ್ಕೆ ಹೋಗೋದು, ಇದು ಸಮಸ್ಯೆ ಆಯಿತು. ಈಗೇನೋ ಅಂಥದ್ದೊಂದು ಸನ್ಯಾಸಿ ಬುದ್ಧಿ ಅಂಥದ್ದೇನೋ ಶುರುವಾಗಿದೆ, ಏನು ವೈರಾಗ್ಯದ ಬುದ್ಧಿ ಇದೆ ಅಂದ್ರೆ ಅದು ಹಿಂಗಿರಲ್ಲ. ಅದು ಮನಿಗೆ ಯಾರ ಬಂದ್ರು ಹೊರಗಡೆ ಹೋಗಿ ಹೊಲ್ದಾಗ ಕೂಡ್ತಾನ್ರಿ ಗುರುಗಳು. ಅವ್ರು ಹೋದ್ಮ್ಯಾಗ ಬರ್ತಾನ್ರಿ. ಯಾರನ್ನೂ ನೋಡಲ್ಲ, ಯಾರನ್ನೂ ಮಾತಾಡ್ಸಲ್ರಿ, ಏನಿಲ್ಲ. ಹೊರಗೆ ಕುಂತ ಅವ್ರು 2 ತಾಸಲ್ಲಿ 3 ತಾಸಲ್ಲಿ ಹೋದ್ಮ್ಯಾಗ ಮನಿಗೆ ಬರ್ತಾನ್ರಿ. ಯಾರ ಜೋಡಿ ಮಾತಾಡಲ್ರಿ. ಆಯ್ತು. ಈಗ ನೋಡಿ, ನಿಮ್ಮ ಮಗನ ವಿಚಾರವಾಗಿ ನಿಮ್ಮ ಮೊದಲಿಂದಲೂ ಯಾಕೋ ಅವ್ರನ್ನ ಮುದ್ದಿಸಿದ್ದೀರೋ ಏನು ಮಾಡಿದ್ದೀರೋ, ಆದರೆ ನನಗನ್ಸುತ್ತೆ ಅವನು ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗಿತಿದ್ದ. ಈಗ ಅದೇ ನೀವು ಹೇಳಿದ್ರು, ಅಲ್ಲೆಲ್ಲೋ ಫ್ರೀಯಾಗಿ ಸರ್ಕಾರದಿಂದ ಸೀಟ್ ಸಿಕ್ತು ಅಂತ ಅಲ್ಲೆಲ್ಲೋ ಸೇರಿಸ್ದು, ಅಲ್ಲಿಂದ ಹಾಳಾದ ಅಂತ ನೀವು ಹೇಳಿದ್ರಿ. ಆದರೆ ಮಕ್ಕಳು ಎಷ್ಟು ಓದಿದ್ರು, ಎಷ್ಟು ಮಾರ್ಕ್ಸ್ ತೆಗೆದ್ರು, ಅಥವಾ ಎಂಥ ಕೆಲಸ ತಗೊಂಡ್ರು, ಎಲ್ಲದಕ್ಕೂ ಮೀರಿ ನಡತೆಗಳು ಬಹಳ ಮುಖ್ಯ. ಈಗಲೂ ಇನ್ನೂ ಕಾಲ ಮಿಂಚಿಲ್ಲ. ಅದನ್ನು ಸ್ವಲ್ಪ ಯಾಕೋ ಮಾನಸಿಕವಾಗಿ ಅದು ಕಾಯಿಲೆಗೆ ಸಂಬಂಧಪಟ್ಟಿದ್ದ, ಅಥವಾ ಅವನಿಗೇನಾದರೂ ಮೆಂಟಲ್ ಡಿಸೀಸಸ್ ಅಥವಾ ಮಾನಸಿಕ ಕಾಯಿಲೆ ಇದೆಯಾ, ಅದಕ್ಕೆ ಹಿಂಗೆ ವಿಚಿತ್ರವಾಗಿ ಆಡ್ತಾನ ಅಂತ ಅನ್ನೋದಕ್ಕೆ ಹೋದರೆ ಅದನ್ನು ತೋರಿಸ್ತು, ಅದು ನಾರ್ಮಲ್ಲು, ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರು ಅಂತ ನೀವು ಹೇಳ್ತಿದ್ದೀರಿ. ನೋಡಿ, ಈ ಸಮಯದಲ್ಲಿ ಡಾಕ್ಟ್ರದು ಅಲ್ಲ, ಅಥವಾ ಅದು ಸೈಕಿಯಾಟ್ರಿಸ್ಟ್ ಸಮಸ್ಯೆನೂ ಅಲ್ಲ, ಮಾನಸಿಕವಾಗಿ ಏನೂ ಇಲ್ಲ, ಅವನಿಗೆ ಯಾಕೋ ಆ ಬುದ್ಧಿ ಬೇಕಂತಲೇ ಹೆಂಗೆ ಮಾಡ್ತಿದ್ದಾನೆ ಅಂದಾಗ ಇಲ್ಲಿ ಒಬ್ರದ್ದು ಭಯ ಇರಿಸಬೇಕಾದದ್ದು ಅನಿವಾರ್ಯ. ಯಾಕಂದರೆ ಯಾವುದೇ ಮನೆಯಾಗಲಿ ಮಕ್ಕಳಿಗೆ
ಶಾಲೆಯಲ್ಲಿ ಮೇಷ್ಟ್ರು, ಮನೆಯಲ್ಲಿ ಹಿರಿಯರು ಸ್ವಲ್ಪ ಹದ್ದುಬಸ್ತಲ್ಲಿ ಹಿಡದೆ ಹೋದ್ರೆ ಮನೆಗಳು ಹಾಳಾಗ್ಬಿಡ್ತವೆ. ಯಾರಿಗೆ ಅಂದಲ್ರಿ ಗುರುಗಳೇ ಅವ. ಈಗ ನಾನು ಹೇಳೋದು, ಮನೆಯಲ್ಲಿ 24 ಗಂಟೆ ಅವನ ಜೊತೆ ಒಬ್ಬರಿದ್ದು ಅವನಿಗೆ ನೋಡಿ, ಈಗ ಅದಕ್ಕೆ ತುಂಬ ಹೇಳಲಿಕ್ಕೆ ಹೋದ್ರೆ ಅವನು ಏನು ಚಿಕ್ಕ ಹುಡುಗ ಅಲ್ಲ ಅಂತ ಅನಿಸುತ್ತೆ. ಬಟ್ ಇಂಥವೆಲ್ಲ ಬಂದಾಗ ಆದಷ್ಟು ಅದನ್ನು ಸಮಾಧಾನ, ಭೇದ ಎಲ್ಲ ಆದಮೇಲೆ ದಂಡಿಸಬೇಕು. ಎಲ್ಲ ಏನೋ ಮಾಡ್ಕೊಂಡು ಸತ್ತು ಬಿಡ್ತಾನೆ, ಹಂಗೆ ಆಗ್ಬಿಡ್ತಾನೆ, ಹಿಂಗೆ ಆಗ್ಬಿಡ್ತಾನೆ, ಇವನು ನಿಮ್ಮನ್ನೆಲ್ಲ ಸಾಯಿಸ್ತಾನೆ. ಆಮೇಲೆ ಈಗ ಒಬ್ಬ ಸಾಯ್ತಾನೆ ಅಂತ ನೀವು ನೋಡಿದ್ರೆ ನಾಳೆ ನೀವೆಲ್ಲ ಸಾಯ್ಬೇಕಾಗುತ್ತೆ. ಹೌದೌದ್ರಿ, ಆ ಮಟ್ಟಿಗೆ ಬಂದನ್ರಿ. ಹಾಗಾಗಿ ಸ್ವಲ್ಪ ಯಾರ್ದಾದ್ರೂ ಒಂದು ಭಯ ಇರಬೇಕು. ಯಾವ ಮಟ್ಟಿಗೆ ಅಂದರೆ, ಇದನ್ನು ಸ್ವಲ್ಪ ಯಾರೋ ಒಂಚೂರು ಊರಿನ ಹಿರಿಯರಿಗೂ ಅಥವಾ ಪೊಲೀಸ್ ಭಯನೋ ಯಾವುದೋ ಒಂದು ಭಯ ಇಟ್ಟು ಇದನ್ನು ಸರಿಯಾಗಿ ಪೆಟ್ಟು ಕೊಟ್ಟು ಸರಿ ಮಾಡದೆ ಹೋದರೆ, ಅಲ್ಲಲ್ಲಿ ದಂಡಿಸಿ ಸರಿ ಮಾಡದೆ ಹೋದರೆ, ಯಾಕಂದರೆ ಜಗತ್ತಲ್ಲಿ ಎಲ್ಲವೂ ಕೂಡ ಬರೀ ಮಾತಿಗೆ ಸರಿ ಹೋಗೋದಲ್ಲ. ಕೆಲವುದಕ್ಕೆ ಮಾತು, ಅದಕ್ಕೆ ಹೇಳಿದ್ರಲ್ಲ, ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆಯ ಪೆಟ್ಟು. ಹಾಗಂತ ಹಾಕೊಂಡು ಒಡೆದು ಹಾಕಿಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಂದು ಭಯಗಳನ್ನು ಯಾರಿಗಿಂದ ಒಡಿಸ್ಬೇಕು, ಯಾರಿಂದ ಹೇಳಿಸಬೇಕು, ಯಾರಿಂದ ತಿಳಿಸ್ಬೇಕು, ಅವರಿಂದಲೇ ಸ್ವಲ್ಪ ತಿಳಿಸಬೇಕು. ಇಲ್ಲ ಇವನಿಗೇನು ಪಾಪ ಸನ್ಯಾಸಿ ಬುದ್ಧಿ ಇರಬೇಕು, ಸನ್ಯಾಸಿ ಬುದ್ಧಿ ಇರೋನು ಎಲ್ಲರ ಹಿತ ಬಯಸ್ತಾನೆ, ಯಾರಿಗೂ ಹಿಂಸೆ ಕೊಡಲ್ಲ. ಹೌದಲ್ಲ? ಹಾಗಾಗಿ ಇಲ್ಲಿ ನೀವು ಯಾವುದೇ ಮುಲಾಜಿಲ್ಲದೆ ಈತನನ್ನು ದಂಡಿಸಬೇಕು. ಅಯ್ಯೋ ಏನೋ ಮಾಡ್ಕೊಂಬಿಡ್ತಾನೆ, ಹಂಗೆ ಮಾಡಿಬಿಡ್ತಾನೆ, ಹಿಂಗೆ ಮಾಡ್ಕೊಂಬಿಡ್ತಾನೆ. ಆಯಿತು, ಮಾತಿನಿಂದ ಹೇಳಿದ್ದೀರಿ, ಡಾಕ್ಟ್ರಿಗೂ ತೋರಿಸಿದ್ದೀರಿ, ಎಲ್ಲ ಆಗಿದೆ. ಬಟ್ ಆದಷ್ಟು ಅವ್ರ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಹೋಗೋದು, ಅಲ್ಲೆಲ್ಲೋ ಕುಡಿದು ಬರೋದು, ನಿಮ್ಮೂರಲ್ಲಿ ಎಲ್ಲೋ ಬಾರ್ ಇಲ್ಲ, ಕುಡಿಯೋಕೆ ಅವಕಾಶ ಇಲ್ಲ ಅಂತ ಹೊರಗಡೆ ಹೋಗೇ ಕುಡಿಬೇಕು ತಾನೆ. ಹೊರಗಡೆ ಹೋಗಿ ಕುಡಿತಾನೆ. ಅಲ್ಲೆಲ್ಲ ಹೋಗಿ ಕುಡಿಯೋದಿಕ್ಕೆ ಅವಕಾಶ ಹೆಂಗಾಗ್ತಿದೆ ಅಂದರೆ, ಅಲ್ಲಿ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಹೋಗೋದು ಅಥವಾ ಬೇರೆ ಏನೋ ಕಾರಣಕ್ಕೆ ಅಂತ ಹೊರಗಡೆ ಹೋಗ್ತಾನೋ? ಇಲ್ಲ, ಅಜ್ಜಿ ಮನೆಗೆ ಹೋಗ್ತಾನೆ. ಅಜ್ಜಿ ಮನೆಗೆ ಹೋಗ್ತೀನಿ ಅಂತಲೇ ಹೋಗಿ ಕುಡಿಯೋದ ಅಥವಾ ಏನು ಇದು ಕುಡಿಯೋದು ಹೆಂಗೆ? ಅದೇ ಹೊರಗಡೆ ಅಲ್ಲಿ ಅಲ್ಲೇ. ಅಲ್ಲ, ನನಗೆ ಆಶ್ಚರ್ಯ ಅನಿಸಿದ್ರು, ಒಬ್ಬ ತಂದೆ ನೀವು ಇಷ್ಟು ಮೃದುವಾಗ್ಬಿಟ್ರೆ ಹೆಂಗೆ ಕತೆ? ನನಗನ್ಸುತ್ತೆ ಸಮಸ್ಯೆ ಅಲ್ಲಿಲ್ಲ, ಸಮಸ್ಯೆ ನಿಮ್ಮಲ್ಲಿದೆ. ಏನ್ರ ಮಾಡ್ಕೋತೀನಿ, ಸಾಯ್ತೀನಿ, ಹಂಗ ಅಯ್ಯ, ಒಳ್ಳೆ ಕತೆ ಆಯ್ತಲ್ಲ ಇದು. ಯಾವಾಗ ಆತ ನಿಮ್ಮನ್ನು ಹೆದರಿಸ್ಲಿಕ್ಕೆ ಒಳ್ಳೆ ಕಾರಣ ಹುಡುಕೊಂಡಾನೆ. ನೀವ್ ಹಿಂಗಂದ್ರೆ ನೀವು ಸುಮ್ಮನೆ ಆಯ್ತೀರಾ ಅಂತ ಅವನಿಗೂ ಗೊತ್ತು. ಪೊಲೀಸರು ಯಾರಿಗೆ ಅಂದಲ್ರಿ ಗುರುಗಳು, ಪೊಲೀಸರು ಬಂದಾರ ಮನೆಗೆ. ನಮ್ಮ ಫ್ರೆಂಡ್ ಪೊಲೀಸರು ಅದಾರ, ಒಬ್ರು ಹವಾಲ್ದಾರ, ಅವ್ರನ್ನ ಕರೆಸಿ ಎಲ್ಲ ತಿಳಿಸೋದಿಲ್ಲ, ನನ್ನ ಸ್ಟೇಷನ್ ಹೋಯ್ತು, ಹಂಗ ನಾನು ವೈರ್ ಏನ್ ಮಾಡ್ತಾರೆ ಮಾಡ್ರಿ ಅಂತ ಸ್ಟೇಷನ್. ಇವಕ್ಕೆಲ್ಲ ಏನು ಮಾಡಬೇಕಪ್ಪ? ಹಂಗೆ ನೋಡಿ ನಾನು ಹೇಳೋದು, ಮನೆಯಲ್ಲಿ ಎಷ್ಟು ಭಯ ಇಡಬೇಕು ಇಡಿ, ಅದನ್ನು ಮೀರಿ ಕೈ ಮೀರಿ ಹೋಯ್ತತೆ ಅಂದರೆ ಬಿಡಿ. ಅದಕ್ಕೆಲ್ಲ ಒದಗಿದೆ ತಿಂದ್ಕೊಂಡು ಹೊರಗಡೆ, ಯಾಕಂದರೆ ಈ ವರ್ತನೆಗಳೆಲ್ಲ ಅವ್ರನ್ನ ವಿಕೋಪಕ್ಕೆ ತಗೊಂಡು ಹೋಗ್ತವೆ, ಬುದ್ಧಿ ಕೆಡಿಸ್ತವೆ, ಮಾಡಬಾರ್ದು ಮಾಡಿಸ್ತವೆ. ಆಗ ಯಾರು ಹೊಡೆದು ಹಾಕ್ತಾರಷ್ಟೇ. ಯಾವುದಾದ್ರೂ ಅಷ್ಟೇ, ಯಾರಾದರೂ ಅಷ್ಟೇ. ಮನೆಯವ್ರ ಮಾತು ಕೇಳಲಿಲ್ಲ ಅಂದರೆ ನಾಳೆ ದಿನ ಜೈಲಲ್ಲಿ ಕೊಳಿಬೇಕಾದ ಪರಿಸ್ಥಿತಿ ಬರುತ್ತೆ. ಯಾವಾಗ ನಿಮ್ಮ ಮಾತು ಕೇಳ್ತಾ ಇಲ್ಲ, ಏನು ಪೊಲೀಸ್ನವ್ರಿಗೆ ಎದುರಲ್ಲ, ಕಾನೂನಿಗೆ ಎದುರಲ್ಲ, ಡಾಕ್ಟ್ರಿಗೆ ಎದುರಲ್ಲ, ಅಥವಾ ತಾನು ಸರಿ ಹೋಗಬೇಕು ಅನ್ನೋ ಬುದ್ಧಿ ಅವನಿಗಿಲ್ಲ, ನಾನು ಹಿಂಗೆ ಇರೋದು ಅಂತ ಹೋಗ್ತಾನೆ. ಬಿಡಿ, ನಾಳೆ ಯಾರು ಹೊಡೆದು ಮನ್ಗಿಸ್ತಾರೆ. ಹೊರಗಡೆ ಯಾರಿಗೆ ಸರ್ ಏನೋ ಅಲ್ಲ, ಈಗ ಆಯಿತು, ನಿಮ್ಮ ಮಾತು ಕೇಳ್ತಿಲ್ವಾ, ಬಿಡಿ. ಹೊರಗಡೆ ಏನು ಹಿಂಸೆ ಮಾಡು, ಹೊರಗಡೆ ಯಾರಿಗೂ ಅನ್ಯಾಯ ಮಾಡೋದು, ಹೊರಗಡೆ ಯಾರಿಗೂ ತೊಂದರೆ ಕೊಡೋದು ಮಾಡೋಕೆ ನಾಳೆ ಶುರು ಮಾಡ್ದಾನ. ಯಾಕಂದರೆ ಈಗ ನೀವು ನಮ್ಮ ಮಾತು ಕೇಳ್ತಿಲ್ಲ, ಬಿಡಿ. ಅವ್ನು ಸರಿ ಹೋಗ್ತಾನೆ, ಅವ್ನು ನಿಧಾನಕ್ಕೆ ಸರಿ ಹೋಗ್ತಾನೆ, ಬಿಟ್ಟುಬಿಡಿ. ಹೊರಗಡೆ ಯಾರಿಗೂ ತೊಂದರೆ ಮಾಡ್ತಿಲ್ಲ ತಾನೇ, ಬಿಟ್ಟುಬಿಡಿ. ಯಾಕಂದರೆ ಓಲಿ ಬುದ್ಧಿ ಹೇಳಿ ಸರಿ ಮಾಡೋಣ ಅಂದ್ರೆ ಅವ್ನು ಕೇಳೋನಲ್ಲ ಅಂದಾಗ ಬಿಟ್ಬಿಡ್ಬೇಕು. ನಿಮ್ಮ ಮಾತು ಕೇಳೋದು, ನನ್ನ ಮನೇಲಿ ಊಟ ಇಕ್ಕಬೇಕು ಬಿಟ್ಟರು ಅವ್ನಿಗೆ ಏನು ಹೇಳಬೇಡಿ, ಅವನಿಗೇನು ಇದು ಮಾಡಬೇಡಿ. ಬದುಕಿದ್ರೆ ಸತ್ತರೆ ಸಾಯಲಿ ಅನ್ನೋ ಮಟ್ಟಿಗೆ ನೀವು ಇದ್ದುಬಿಡಿ. ಯಾಕಂದ್ರೆ ಈಗ ಏನು ಮಾಡಿದ್ರು ಅದು ಸರಿ ಹೋಗ್ತಿಲ್ಲ ಅಂದಾಗ ಬಿಟ್ಬಿಡಪ್ಪ. ಮಗಳಿದ್ದಾಳೆ, ಮಗಳನ್ನ ಬದುಕು ನೋಡ್ಕೊಂಡು ನಿಮ್ಮ ಸಂಸಾರ ನೋಡ್ಕೊಂಡು ನೀವು ಇರಿ. ನಾಳೆ ಏನೋ ತಿದ್ದುಕೊಂಡು
ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಾದ ಹಂಗೇ ಮುಂದುವರಿದು ನೋಡಿ. ಯಾವಾಗ ಹೊರಗಿನ ಉಪದೇಶಗಳು ಕೇಳೋಕೆ ತಯಾರಿಲ್ಲ ಅಂದರೆ ವಿಧಿಯೇ ಅವರಿಗೆ ಶಿಕ್ಷೆ ಕೊಡೋಕೆ ಶುರು ಮಾಡುತ್ತೆ. ಅವಾಗ ಎಲ್ಲ ಕಲೀಲೇಬೇಕು, ಬೇರೆ ದಾರಿ ಇಲ್ಲ. ಈ ಸಮಯದಲ್ಲಿ ಅಯ್ಯೋ, ಯಾಕಂದ್ರೆ ನಾನು ಏನೇನು ದಾರಿ ಹೇಳಿದೆ ನಾವೆಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೀವಿ ಅಂತಿದ್ದೀರಾ ನೀವೀಗ. ಎಲ್ಲ ಮುಗಿಸ್ಬಿಟ್ಟಿನಿ. ಅದಕ್ಕೆ ಉಳಿದಿರೋದು ಒಂದೇ, ಅದಕ್ಕೆ ವಿಧಿಯೇ ಹೊಡೆತ ಕೊಡುತ್ತೆ. ಯಾಕಂದ್ರೆ ಅವ್ನು ಸುಮ್ಮನೆ ಅವನೇ ಸಿಗರೇಟ್ ಕುಡ್ಕೊಂಡು ನಿನ್ನ ಮನೆಗೆ ಬಂದ್ರೆ ನಾಯಿಗೆ ಹೊಡೆದು ಆಚೆಗೆ ಹಾಕೋದು ಕಲಿ ಮೊದಲು. ಇಲ್ಲಾಂದ್ರೆ ಇರೋ ಒಂದು ಹೆಣ್ಮಕ್ಳನ್ನು ಹಾಳು ಮಾಡ್ಕೊಳ್ತೀರಾ. ನಮ್ಮ ಅಣ್ಣ ಕುಡ್ಕೊಂಡ್ಬಿಡ್ತಾನೆ, ನಾನು ಯಾವನಿಂದನು ಹೋದ್ರಿ ಏನು ಅನ್ಕೊಳ್ಳಲ್ಲ ಬಿಡು ಅನ್ನೋ ಮಟ್ಟಿಗೆ ಬಂದ್ಬಿಡುತ್ತೆ ಮನೆ ಕತೆ. ಒಬ್ಬನಿಗೆ ನೀವು ಕ್ಷಮಿಸ್ತಾ ಬಂದರೆ ಹಿರಿಯ ಕಂಚಾಳಿ ಮನೆ ಮಕ್ಕಳಿಗೆಲ್ಲ ಅಂದಂಗೆ ನಾಳೆ ಎಲ್ಲರಿಗೂ ಹೆಚ್ಚು ಕಡಿಮೆ ಅಬುದ್ಧಿ ಬಂದುಬಿಡುತ್ತೆ. ಕುಡ್ಕೊಂಡು ಮನೆಗೆ ಬಂದಿದ್ದಾನೆ ಅಂತ ಗೊತ್ತಾದಾಗ ಅವನು ಬದುಕಿದ್ರೆ ಸತ್ತರೆ ಸಾಯಲಿ ಅನ್ನೋ ಮನಸ್ಥಿತಿಯಲ್ಲೇ ನೀವು ಅವನನ್ನು ದಂಡಿಸೋ. ಸಾಯೋದಿದ್ರೆ ಎಷ್ಟು ದಿನ ಬೇಕಿತ್ತ ಸರ್? ಸಾಯೋರು ಯಾರು ಸಾಯ್ತೀನಿ ಅಂತ ಹೇಳಿ ಸಾಯಲ್ಲ. ನಿಮಗೆ ಒಳ್ಳೆ ಚೆನ್ನಾಗಿ ಹೆದರ್ಸೋದು ಕಲ್ತಾನ ಅಷ್ಟೇ ಅವನು. ಇರ್ತವೆ ಆ ಸೈಕೋ ಮನಸ್ಥಿತಿಗಳು ಇರ್ತವೆ. ಬಟ್ ಆದಷ್ಟು ತಂದೆ ತಾಯಿಗಳಾಗಿ ನಿಮಗದು ಭಾಳ ದುಃಖ ಕಷ್ಟ ಆಗುತ್ತೆ, ನನಗೆ ಗೊತ್ತು. ಆದರೂ ಮನೆಯಲ್ಲಿರೋ ಹೆಣ್ಣುಮಗಳು ಅಂದರೆ ಯಾರೋ ದಾರಿ ತಪ್ಪಿ, ಈಗ ಮಗ ದಾರಿ ತಪ್ಪಿದ್ದಾನೆ, ಇವನನ್ನು ಸರಿ ಮಾಡೋ ನಿಟ್ಟಿನಲ್ಲಿ ಮಗಳು ದಾರಿ ತಪ್ಪಿ ಹೋಗಬಾರ್ದಲ್ವೇ? ಹಾಗಾಗಿ ಈತನ ಕಾಯಿಲೆ ಮನೆ ಮಕ್ಕಳಿಗೆಲ್ಲ ಅಂಟೋಕ್ಕಿಂತ ಮುಂಚೆ ಬಿಟ್ಬಿಡಿ. ಅಪ್ಪ ನಿನ್ನ ಮಾತು ಕೇಳೋನಲ್ಲ, ನೀನು ಏನಾದರೂ ಮಾಡ್ಕೊಂಡು ಏನಾದರೂ ಆಗೋಗು, ನನಗೂ ನಿಮಗೂ ಸಂಬಂಧ ಇಲ್ಲ, ನಿನ್ನ ಪಾಡಿ ನಿನಗೆ ಹೆಂಗೆ ಬೇಕೋ ನೀನು ಹಂಗಿರಪ್ಪ, ನನಗೂ ನಿನಗೂ ನಮಗೂ ನಿಮಗೂ ಸಂಬಂಧ ಇಲ್ಲ ಅನ್ನೋ ಮಟ್ಟಿಗೆ ನೀವು ಎಷ್ಟು ಟೈಟ್ ಆಗಬೇಕು, ಅವನ ಕುರಿತು ಎಷ್ಟು ಕಟುವಾಗಬೇಕು ಅಂದರೆ ಅವನಿಗೆ ಅನಿಸ್ಬೇಕು, ಇನ್ನು ನಾನು ಹೆದರಿಸಿ ಇದ್ರೆ ಇವ್ರು ಯಾರೂ ಹೆದರಲ್ಲ, ನಾನು ಸಾಯ್ತೀನಿ ಅಂದರೂ ಇವ್ರು ಹೆದರಲ್ಲ, ನಾನು ಬದುಕ್ತೀನಿ ಅಂದರೂ ಇವ್ರು ಹೆದರಲ್ಲ. ಯಾಕಂದರೆ ಇವ್ರಿಗೀಗ ಸಾಕಾಗಿ ಹೋಗ್ಬಿಟ್ಟಿದೆ, ನನ್ನ ಯಾವ ನಾಟಕಗಳು ಇನ್ನು ನಡೆಯಲ್ಲ ಅಂತ ಅವನಿಗೆ ಅನ್ನಿಸ್ದಾಗ ಏನೋ ಒಂಚೂರು ಬದಲಾವಣೆ ಕಡೆ ಗಮನ ಕೊಡ್ಬೋದು. ಅವನು ಎಲ್ಲಿ ಏನು ಮಾಡ್ಕೊಂಬಿಡ್ತಾನೋ ಅಂತ ನೀವು ಅವನ್ನ ತುಂಬ ಸಹಿಸ್ಕೊಳ್ಳೋಕೆ ಶುರು ಮಾಡಿದಾಗ ಹಂಗೆ ನೋಡಿದ್ರೆ ನಿಮ್ಮ ಈ ವರ್ತನೆಯೇ ಅವನ ಚಟಗಳು ಇನ್ನೂ ಹೆಚ್ಚಾಗ್ಲಿಕ್ಕೆ ಕಾರಣ. ಹೋಗೋ, ಸಾಯೋರು ಅಳೋರು ಯಾರು? ದಿವಸಕ್ಕೆ ಕೋಟಿ ಜನ ಹುಟ್ಟುತ್ತಾರೆ, ಕೋಟಿ ಜನ ಸಾಯ್ತಾರೆ, ಅದರಲ್ಲಿ ನೀನು ಒಬ್ಬ ಅಂದ್ಕೊಳ್ತೀನಿ, ಹೋಗಪ್ಪ. ಯಾಕಂದರೆ ಇಂಥ ಚಟಗಳನ್ನ ಇಟ್ಕೊಂಡು ನಾಳೆ ನಮ್ಮ ಮನೆಯನ್ನು ಬೀದಿ ತರೋದ್ರ ಬದಲು ನೀನು ಈಗಲೇ ಹೋಯ್ತೀಯ, ಹೋಗ್ಬಿಡಪ್ಪ ಅನ್ನೋ ಮಟ್ಟಿಗೆ ನೀವು ಧೈರ್ಯವಾಗಿದ್ದರೆ ಉಳಿದವ್ರು ಯಾರು ನೆಮ್ಮದಿಯಾಗಿರ್ತಾರೆ. ಹಂಗೆ ನೀವು ಮಕ್ಕಳ ಮೇಲಿನ ಕುರುಡು ಪ್ರೀತಿಗೆ, ಧೃತರಾಷ್ಟ್ರನ ಪ್ರೀತಿ, ಆ ದುಷ್ಟ ದುರ್ಯೋಧನ ಒಬ್ಬನನ್ನು ಕಟ್ಟಾಕಿ ಅಥವಾ ಅವನನ್ನು ಹೆಂಗೋ ಹೊರಗಡೆ ಹಾಕಿ ಧರ್ಮಕ್ಕೆ ಜಾಗ ಕೊಟ್ಟಿದ್ರೆ ಇವರು ಕುರುಕ್ಷೇತ್ರ ಯುದ್ಧನೇ ಆಗ್ತಿರ್ಲಿಲ್ಲ ಅಂತಾರೆ. ಹಂಗೆ ಒಬ್ಬನನ್ನ ಆಚೆ ಕಳಿಸಿ ಆದರೂ ಉಳಿದ ಬದುಕನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ನೀವು ನಿರ್ಧಾರ ಮಾಡಬೇಕು. ಹೋಗಪ್ಪ, ಇನ್ನು ಸಾಯ್ತೀನಿ. ನಾವೆಲ್ಲ ಬದುಕೋಗಿ ಬಂದಿರೋರು, ಸಾಯೋಕಲ್ಲ. ದೇವ್ರು ನಮಗೆ ಈ ಮನುಷ್ಯ ಜನ್ಮ ಕೊಟ್ಟಿರೋದು ಬದುಕು ಅಂತ. ಸಾಯೋಗಳಿಗೆ ಬಂದಾಗ ನಾವೇನು ಪ್ರಯತ್ನ ಮಾಡಬೇಕಿಲ್ಲ, ಅದೇ ಹೋಗುತ್ತೆ. ನೀವು ಇಷ್ಟು ಧೈರ್ಯವಾಗಿ ಅವನನ್ನು ಸ್ವಲ್ಪ ಕಟುವಾಗಿ ತಿರಸ್ಕಾರ ಮಾಡಿ, ಹೋಗೋ ನಿನಗೂ ನನಗೂ ಸಂಬಂಧ ಇಲ್ಲ, ಹೋಗಪ್ಪ ನೀನೇನಾದರೂ ಮಾಡ್ಕೋ, ನೀವು ನನ್ನ ಮಾತು ಕೇಳೋರಲ್ಲ, ನಮಗೂ ಹತ್ತು ಕಣ್ಣೀರು ಎಲ್ಲ ಬತ್ತು ಹೋಗಿದ್ದಾವೆ, ನೀನೀಗ ನಮ್ಮ ಮಾತು ಕೇಳೋನಲ್ಲ ಅನ್ನೋ ಮಟ್ಟಿಗೆ ನೀವು ಅವನನ್ನು ಸ್ವಲ್ಪ ಕಟುವಾಗಿ ದೂರ ಇಡಿ, ಅವನಿಗೆ ಅದೇ ಶಿಕ್ಷೆ. ಅದು ಬಿಟ್ಟರು ಯಾವುದಕ್ಕೂ ಜಗ್ಗಲ್ಲ ಅಂದಾಗ ನೀವು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಪಾಪ ನೀವು ತಾನೇ. ಹೋಗಪ್ಪ, ಅದೇನು ಮಾಡ್ಕೊ. ಇನ್ನು ನಿನಗೋಸ್ಕರ ಕಣ್ಣೀರು ಹಾಕಿದ್ರೆ ಕಣ್ಣೀರು ಕೂಡ ಯೋಗ್ಯರಿಗೆ ಹಾಕಬೇಕು. ನಿನ್ನಂಥ ಅಯೋಗ್ಯನಿಗೆ ನಾನು ಇನ್ಮೇಲೆ ಕಣ್ಣೀರು ಹಾಕೋಕ್ಕೆ ಸಾಧ್ಯವೇ ಇಲ್ಲ. ಹೋಗಿ ಅದೇನು ಮಾಡ್ಕೊ, ಅದು ಹೆಂಗಿರ್ತೀಯ ಇರೋ ಹೋಗು ಅನ್ನೋ ಮಟ್ಟಿಗೆ ನೀವಿರಿ. ಅವನು ಮುಂದೆ ಅಯ್ಯೋ ಎಲ್ಲಿ ಏನು ಮಾಡ್ಕೊಂಬಿಡ್ತಾನೋ ಅಂತ ಅವನ ಬಗ್ಗೆ ತುಂಬ ಕರುಣೆ ವ್ಯಕ್ತಪಡಿಸೋಕೆ ಹೋದರೆ ಮನೆ ಹಾಳಾಗುತ್ತಷ್ಟೆ. ಆಗಲಿ, ಆದಷ್ಟು ನಿಮ್ಮ ಮಗನ ವಿಚಾರವಾಗಿ ನಿರ್ಲಕ್ಷ್ಯ ಭಾವನೆ ಇರಲಿ. ಮುಂದೆ ಒಂದಷ್ಟು ಸಮಯ ಆದಮೇಲೆ ಕಾಲದ ಪೆಟ್ಟು ಬಿದ್ದು ಅವನೇ ಸರಿ ಹೋಗ್ತಾನೆ. ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ.
ಆದರೆ ಕುಡ್ಕೊಂಡು ಮನೆಗೆ ಬರೋಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ. ಇಲ್ರಿ ಗುರುಗಳೇ. ಆಯಿತು, ಮಗನಿಗೆ ಭಗವಂತ ಒಳ್ಳೆ ಬುದ್ಧಿ ಕೊಡಲಿ. ಆದರೆ ಇನ್ನೊಂದು ಸ್ವಲ್ಪ ಸಮಯ ಬೇಕು. ನೀವು ಅವನ ಕುರಿತು ನಿರ್ಲಕ್ಷ್ಯದಿಂದ ಇರಿ. ಅವನಿಗೆ ಹೆಚ್ಚು ಮಹತ್ವ ಕೊಡೋಕೆ ಹೋಗಬೇಡಿ. ನಿಮ್ಮ ಕೆಲಸ ನೀವು ಮಾಡಿಕೊಂಡು ಆರಾಮಾಗಿರಿ. ಆದರೆ ಮಗನ ವಿಚಾರದಲ್ಲಿ ಖಂಡಿತ ಇದು ಸರಿ ಹೋಗುತ್ತೆ, ಬಟ್ ಸಮಯ ಬೇಕು. ಮತ್ತು ಈ ಮಧ್ಯೆ ಅವನು ತುಂಬ ದುಃಖವನ್ನು ನೋಡಬೇಕು. ಇಲ್ಲಾಂದರೆ ನಾಳೆ ದಿನ ಸಮಾಜಕ್ಕೆ ಅವರು ಶಾಪ ಆಗ್ಬಿಡ್ತಾರೆ. ಇವತ್ತು ನಿಮ್ಮ ಮನೆಗೆ, ನಾಳೆ ಸಮಾಜಕ್ಕೆ. ಅಷ್ಟು ಮಾಡಿ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ, ಶುಭವಾಗಲಿ. ಪಾಪ ನೋಡಿ, ಅವ್ರ ದುಃಖ ಹೇಳ್ತಿರ್ದು. ಮಗ ಒಡೆಯೋಕೆ ಬರ್ತಾನೆ, ಇನ್ನೂ 10ನೇ ಕ್ಲಾಸು, ಇನ್ನೂ ಮೀಸೆ ಚಿಗುರಿಲ್ಲ. ಕುಡಿತಾನೆ, ಓದಲ್ಲ. ಓದಬೇಡಪ್ಪ, ಸುಮ್ಮನೆ ಮನೇಲಿರೋ ಆರಾಮಾಗಿ ಅಂದರು ಕುಡ್ಕೊಂಡು ಬರೋದು. ನೋಡಿ, ಹಾಸ್ಟ್ಲಿಗೆ ಆಗ್ತಿರೋ ಎಲ್ಲ ಆಗ್ತಿರೋ ಮಕ್ಕಳ ವರ್ತನೆ, ಮಕ್ಕಳ ಹವ್ಯಾಸಗಳು, ಅಥವಾ ಮಕ್ಕಳು ಏನೇನು ನೋಡ್ತಿದ್ದಾರೆ, ಏನೇನು ಮಾಡ್ತಿದ್ದಾರೆ, ಏನು ಓದಿ ಬೂದಿ ಹಾಕಲಿ ಅಂತ ಕಳಿಸಿರ್ತೀರಿ, ಮನೆಯನ್ನೆಲ್ಲ ನರಕ ಮಾಡಿಬಿಡ್ತಾರೆ. ಪರವಾಗಿಲ್ಲ, ಕಡಿಮೆ ಓದಿದ್ರು ಪರವಾಗಿಲ್ಲ ಅಂದುಕೊಂಡು ಅವ್ರಿಗೆ ಅಲ್ಲಲ್ಲಿ ಮಾವುತ ಆನೆಗೆ ತಿವಿದ ಹಾಗೆ ಅಲ್ಲಲ್ಲಿ ತಿವಿದು ಅವರವರ ದುರ್ಬುದ್ಧಿಗಳು ಕಂಡ ತಕ್ಷಣ ಅದೇ ಜಾಗದಲ್ಲಿ ತಿದ್ದಿ ಸರಿ ಮಾಡಬೇಕೇ ಹೊರತು, ಹಾಗಂತ ಹಾಸ್ಟೆಲಲ್ಲಿರೋರೆಲ್ಲ ಕೆಟ್ಟಿರ್ತಾರೆ ಅಂತಲೂ ನಾನು ಹೇಳಲ್ಲ. ಆದರೆ ಫ್ರೀ ಅಂತ ಕಳಿಸ್ಬಿಡ್ತೀರಿ. ಅಲ್ಲಿ ಹಾಸ್ಟೆಲಲ್ಲೋ ಅಥವಾ ಇನ್ನೆಲ್ಲೋ ನಿಮ್ಮ ಮಕ್ಕಳನ್ನು ಬಿಟ್ಟಿರ್ತೀರಿ. ಅವ್ರಿಗೇನು ದುಡ್ಡು ಕೊಟ್ಟರೆ ಸಾಕು. ನಿಮ್ಮ ಮಕ್ಕಳೇನು ಮಾಡ್ತಾರೆ, ಎಲ್ಲೂ ಹೋಯ್ತಾರೆ, ಯಾರ್ಯಾರ ಜೊತೆ ಸುತ್ತವ್ರೆ, ಏನೇನು ಮಾತಾಡ್ಕೊಳ್ತಾವ್ರೆ, ಇದನ್ನೆಲ್ಲ ಬಹಳ ಗಮನಿಸಿ ತಿದ್ದುವ ಕೆಲಸವನ್ನು ಯಾರು ಮಾಡ್ತಾರೆ? ಏನು ಅವ್ರ ಮಕ್ಕಳ? ನಿಮ್ಮ ಮಕ್ಕಳು. ದುಡ್ಡು ಕೊಡ್ತೀರಾ, 3 ಹೊತ್ತು ಊಟ ಹಾಕ್ತಾರೆ, ಏನೋ ಚೂರು ಶಿಕ್ಷಣ ಕೊಡ್ತಾರೆ. ಹಾಗಾಗಿ ನಿಮ್ಮ ಮಕ್ಕಳ ಜವಾಬ್ದಾರಿ ನಿಮ್ಮದೇ. ಸುಮ್ಮನೆ ಅಲ್ಲಿ ಫ್ರೀ ಬಿಡ್ತಾರೆ, ಅಲ್ಲಿ ಫ್ರೀ ಓದಿಸ್ತಾರೆ, ಇಲ್ಲಿ ಫ್ರೀ ಮಾಡ್ತಾರೆ ಅಂದುಕೊಂಡು ಸ್ವಲ್ಪ ಸೈಕಿಯಾಟ್ರಿಸ್ಟ್ಗೆ ಅಥವಾ ಮಾನಸಿಕ ವಿಚಾರದಲ್ಲಿ ಆತನಿಗೆ ತೊಂದರೆ ಇದೆ ಅಂತ ನನಗನ್ಸುತ್ತೆ. ನೋಡಿ, ಬಟ್ ಯಾವಾಗ ಅದು ಮಾತಿಗೆ ಬಗ್ಗಲ್ವೋ ಸ್ವಲ್ಪ ಕಟುವಾಗಿ ವರ್ತಿಸೋದೇ ಧರ್ಮ. ಉಳಿದವರ ನೆಮ್ಮದಿಗೋಸ್ಕರ ಆ ನಿರ್ಧಾರ ತೆಗೆದುಕೊಳ್ಳಲೇಬೇಕು. ದಯವಿಟ್ಟು ಮನೆ ಮಕ್ಕಳುಗಳ ಬಗ್ಗೆ, ಅವರ ಹವ್ಯಾಸಗಳು, ಅವರ ಮಾತುಗಳು, ಅವರ ನಡವಳಿಕೆಗಳು, ಅವರ ಫ್ರೆಂಡ್ಸ್ಗಳು, ಇದೆಲ್ಲ ಗಮನ ಇಟ್ಕೊಳ್ಳಿ. ದಯವಿಟ್ಟು ನಿಮ್ಮ ಮನೆ ಮತ್ತು ಸಮಾಜ ಎರಡೂ ನೆಮ್ಮದಿಯಾಗಿರಬೇಕಂದ್ರೆ ಏನು ಯುವಜನತೆ ಅಥವಾ ಹಾಸ್ಟೆಲಲ್ಲಿ ಇದ್ದೀರಾ ಅಥವಾ ಎಲ್ಲಿ ಬಿಟ್ಟಿದ್ದೀರಾ ಅಥವಾ ನಿಮ್ಮ ಮನೇಲೇ ಇರ್ಬೋದು, ಸಂಜೆ 6 ಗಂಟೆ ಆದರೆ ಮನೇಲಿರಬೇಕು, ಓದೋಕೆ ಕೂರಬೇಕು. ಓದದೇ ಇದ್ದರೂ ಮನೆಯೊಳಗಡೆ ಇರಬೇಕು. ಹೊರಗಡೆ ಫ್ರೆಂಡ್ಸು ಅಂತ ಹೋಗೋದು ಅಥವಾ ದಿನವಿಡೀ ಫೋನ್ ನೋಡ್ಕೊಂಡು ಕೂತ್ಕೊಳ್ಳೋದು, ಸುಳ್ಳು ಹೇಳಿ ಆಚೆ ಹೋಗೋದು ಬೇಡ. ಮನೆ ಮಕ್ಕಳುಗಳು ಹಾಳಾದರೆ ಆ ಮನೆ ಹಾಳಾದಂತೆ. ನಿಮಗೆ 1000 ತೆಂಗಿನ ಗಿಡ ಇರಲಿ, 1000 ಅಡಿಕೆ ಗಿಡ ಇರಲಿ, 1000 ಕೋಟಿ ನಿಮಗೆ ಆದಾಯ ಇರಲಿ, ಮನೆ ಮಕ್ಕಳು ದಾರಿ ತಪ್ಪಿದ್ರು ಅಂದರೆ ಮುಗೀತು, ಎಲ್ಲವೂ ಅಲ್ಲಿಗೆ ನಿರ್ನಾಮ. ಈ ಕಥೆಯಿಂದ ಒಂದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಅಂದುಕೊಂಡು ಅವರಿಗೆ ತುಂಬ ಕೇಳಿದ್ದೆಲ್ಲ ಕೊಡಿಸೋದು, ತುಂಬ ದುಡ್ಡು ಖರ್ಚು ಮಾಡೋದು, ಎಲ್ಲೋ ಅಜ್ಞಾತವಾಗಿ ಎಲ್ಲೋ ಇಟ್ಬಿಟ್ಟು ಅಲ್ಲಿ ಓದ್ತವನ ಅಲ್ದ ಭಾಗ್ತವನ ನನ್ನ ಮಗ ಅಂದುಕೊಂಡಿರೋದು, ಸುಮ್ಮನೆ ಜೀವನ ಹಾಳು ಮಾಡ್ಕೊಳ್ತೀರಿ. ಹಾಸ್ಟೆಲಲ್ಲಿ ಬಿಡ್ತೀರಾ, ಎಲ್ಲಿ ಬಿಡ್ತೀರೋ ಗೊತ್ತಿಲ್ಲ. ಆದರೆ ಅವರ ನಡವಳಿಕೆಗಳು ಎಲ್ಲೋ ಒಂಚೂರು ತಪ್ಪಾಯಿತು ಅಂದಾಗ ಜುಟ್ಟು ಹಿಡ್ಕೊಂಡು ಮನೆಗೆ ಎಳ್ಕೊಂಡು ಬಂದು ಬುದ್ಧಿ ಕಲಿಸೋದು ಗೊತ್ತಿರಬೇಕು. ಅಯ್ಯೋ ಏನೋ ಮಾಡ್ಕೊಂಬಿಡ್ತಾರೆ. ಜೊಳ್ಳುಗಳು ಹೋಗ್ತವೆ, ಸತ್ವವಾದವು ಉಳಿತವೆ ಅಷ್ಟೇ.
ತುಂಬ ಹೇಳಲಿಕ್ಕೆ ಹೋಗಲ್ಲ ನಾನು. ಹಾಗಂತ ಒಂದೇ ಸಾರಿ ಶಿಕ್ಷೆ ಕೊಟ್ಟು ಬಿಡಿ ಅಂತ ನಾನು ಹೇಳಲ್ಲ. ತಿದ್ದುವ ಪ್ರಯತ್ನವನ್ನು ಮಾಡಬೇಕು, ಕೆಲವೊಮ್ಮೆ ಮಾತಿನಿಂದ, ಕೆಲವೊಮ್ಮೆ ದೊಣ್ಣೆಯಿಂದ. ಶಿಕ್ಷೆಯ ಉದ್ದೇಶವೂ ಕೂಡ ಅವರಿಗೆ ಶಿಕ್ಷಣ ಕೊಡೋದೇ ಆಗಿರಬೇಕು, ದ್ವೇಷದಿಂದ ಅಲ್ಲ. ಒಳ್ಳೆಯದಾಗಲಿ ಪಾಪ, ಈ ತಂದೆಗೆ ನೆಮ್ಮದಿ ಸಿಗಲಿ, ಶುಭವಾಗಲಿ.